ಹಲೋ ಗಾಯ್ಸ್, ಹೇಗಿರುತ್ತೆ ಪ್ಯಾರಲೈಸ್ ಆಗಿರೋ ಒಬ್ಬ ವ್ಯಕ್ತಿ ಬಾಡಿ ಒಳಗಡೆ ಒಂದು AI ಚಿಪ್ ನ ಹಾಕಿದ ತಕ್ಷಣ ಅವನ ಬಾಡಿ ಅವನ ಕಂಟ್ರೋಲ್ಗೆ ಮತ್ತೆ ವಾಪಸ್ ಬಂದ್ರೆ. ಹೌದು, ಇವತ್ತು ನಾವು ನೋಡ್ದಿರೋ ಮೂವಿ ಕೂಡ ಅದೇ ರೀತಿ. ಈ ಕಥೆಯ ಹೀರೋಗೆ ಆ ಚಿಪ್ ನ ಇನ್ಕ್ಲೂಡ್ ಮಾಡ್ತಾರೆ, ಇವನ್ಗೆ ಎಂತಕ್ಕೆ ಆ ಚಿಪ್ ನ ಇನ್ಕ್ಲೂಡ್ ಮಾಡ್ತಾರೆ. ಆ ಚಿಪ್ ನ ಇನ್ಕ್ಲೂಡ್ ಮಾಡಾದ್ಮೇಲೆ ನಮ್ ಹೀರೋನ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಅಪ್ಗ್ರೇಡ್ ಅಂತ. ಈ ಮೂವಿಲಿ ಬಳಸಿರೋ ಒಂದು ಟೆಕ್ನಾಲಜಿ ಮುಂದೆ ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಆನಿಮೇಷನ್ ಮೂವಿ ಪಾಂಡಾ ಬಿಯರ್ ಇನ್ ಆಫ್ರಿಕಾ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಿಸ್ಕ್ರಿನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಗ್ರೇಸ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಇವನೊಬ್ಬ ನಾರ್ಮಲ್ ಮೆಕ್ಯಾನಿಕ್ ಆಗಿರ್ತಾನೆ. ಈ ಪ್ರಪಂಚನೇ AI ನ ಯೂಸ್ ಮಾಡ್ಕೊಂಡು ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿರುತ್ತೆ. ಆಟೋಮೆಟಿಕ್ ಕಾರ್ಗಳೆಲ್ಲ ಬಂದು ಎಲ್ಲರೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವನ್ ಮಾತ್ರ ಹಳೆ ಕಾರ್ಗಳನ್ನ ರಿಪೇರಿ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಇನ್ನು ಕೂಡ ಹಳೆ ಕಾರ್ಗಳಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಅದಕ್ಕೋಸ್ಕರ ಹಳೆ ಕಾರ್ನ ರಿಪೇರಿ ಮಾಡ್ಕೊಂಡು ಇದೇ ಇವನ್ನ ಪ್ಯಾಷನ್ ಆಗಿರುತ್ತೆ. ಆಗ ಇವನ್ ಮನೆಗೆ ಇವನ್ನ ಹೆಂಡತಿ ಬರ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಆಶಾ ಅಂತ. ಆಕ್ಚುಲಿ ಆಶಾ ಕೊಬೋಲ್ಟ್ ಕಂಪ್ನಿಗೆ ಕೆಲಸ ಮಾಡ್ತಾ ಈ ಕಂಪ್ನಿ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಈ ಸೋಲ್ಜರ್ಸ್ ಗಳಿಗೆಲ್ಲ ಯುದ್ಧದ ಟೈಮ್ ಅಲ್ಲಿ ಕೈಕಾಲು ಹೋಗ್ಬಿಟ್ಟಿರುತ್ತಲ್ಲ ಅಂತವ್ರಿಗೆ ಇವ್ರುಗಳು ಹೊಸ ಕೈನ ಹಾಕಿ ಅವ್ರ ಕೈನ ಮತ್ತೆ ವಾಪಸ್ಸಿ ಬರ್ಸೋರಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಬ್ರು ಜನ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಮತ್ತೆ ಇವತ್ತು ಗ್ರೇಸ್ ಹೇಳ್ತಾನೆ, ಇವತ್ತು ನಮ್ಮ ಒಬ್ಬ ಕಸ್ಟಮರ್ದು ಕಾರ್ ಕೊಡೋದಿದೆ, ಅದು ಸ್ವಲ್ಪ ದೂರ ಇದೆ, ಹಾಗಾಗಿ ನೀನು ನನ್ನ ಜೊತೆ ಬಾ, ನಿನ್ ಕಾರ್ನ ತಗೊಂಡು ನನ್ನ ಕಸ್ಟಮರ್ಗೆ ಕಾರ್ನ ವಾಪಸ್ ಕೊಟ್ಬಿಟ್ಟು ಇಬ್ರು ಕೂಡ ನಿನ್ ಕಾರಲ್ಲೇ ಒಟ್ಟಿಗೆ ಬರೋಣ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಇದರಿಂದ ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ಮತ್ತೆ ಇವಳು ಮನೆನ ಯಾವ ರೀತಿ ಡಿಸೈನ್ ಮಾಡಿರ್ತಾಳೆ ಅಂದ್ರೆ ತುಂಬಾ ಇಂದನೇ ಎಲ್ಲಾನು ಕೂಡ ಸೆಟ್ ಮಾಡ್ಬಿಟ್ಟಿರ್ತಾಳೆ. ಮತ್ತೆ ಗ್ರೇಸ್ ತನ್ನ ವೈಫ್ ನ ಕರ್ಕೊಂಡು ಒಂದು ಬೆಟ್ಟಗಳಿರುವಂತ ಒಂದು ಜಾಗಕ್ಕೆ ಬರ್ತಾನೆ. ಇದೇ ಒಂದು ಜಾಗದಲ್ಲಿ ನಮ್ಮ ಪರ್ಮನೆಂಟ್ ಕಸ್ಟಮ್ ಇರೋದು ಅಂತ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಆ ಜಾಗ ತುಂಬಾ ದೊಡ್ಡದಾಗಿರುತ್ತೆ. ಇಲ್ಲೇ ನಾವು ಒಬ್ಬ ವ್ಯಕ್ತಿನ ನೋಡ್ತೀವಿ. ಇವನ ಹೆಸರು ಏರೋನ್ ಅಂತ. ಆಶಾಗೆ ಗೊತ್ತಾಗ್ಬಿಡುತ್ತೆ ಈ ಏರೋನ್ ಬೇರೆ ಯಾರು ಅಲ್ಲ, ವೆಸಲ್ ಕಂಪ್ಯೂಟರ್ ನ ಕಂಡಿಡ್ದಿರೋ ವ್ಯಕ್ತಿನೇ ಈ ಏರೋನ್ ಅಂತ. ಇದರಿಂದ ಅವನ ನೋಡಿ ತುಂಬಾ ಖುಷಿ ಪಡ್ತಾಳೆ. ನಿಮ್ಮ ಈ ಕಂಪ್ನಿ ಜನರಿಗೆ ತುಂಬಾ ಯೂಸ್ಫುಲ್ ಆಗಿದೆ, ಮತ್ತೆ ನಾನು ಕೂಡ ಒಂದು ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಹೆಸರೇ ಕೋಬೋಲ್ಟ್ ಅಂತ. ನಾವು ಕೂಡ ಆದಷ್ಟು ಬೇಗ ನಿಮ್ ಕಂಪ್ನಿ ಅಷ್ಟೇ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಎರನ್ ಕೂಡ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂತ ಬರ್ರಿ ಹೇಳ್ತೀನಿ ತೋರಿಸ್ತೀನಿ ಅನ್ಬಿಟ್ಟು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಜಾಗದಲ್ಲಿ ಒಂದು ಚಿಪ್ ಇರುತ್ತೆ. ಏನಿದು ಅಂತ ಕೇಳಿದಾಗ ಹೈ ಟೆಕ್ನಾಲಜಿ ಯೂಸ್ ಮಾಡಿರೋಂತ ಒಂದು ಚಿಪ್. ಇದಕ್ಕೆ ನಾನು ಏನಪ್ಪ ಹೆಸರು ಕೊಟ್ಟಿದ್ದೀನಿ ಅಂದ್ರೆ ಸ್ಟಿಮ್ ಅಂತ ಇದಕ್ಕೆ ನಾನು ಹೆಸರು ಕೊಟ್ಟಿದ್ದೀನಿ. ಇದು ಏನ್ ಕೆಲಸ ಬೇಕಾದ್ರೂ ಮಾಡುತ್ತೆ, ಯಾರ ಜೊತೆ ಬೇಕಾದ್ರೂ ಮಾತಾಡುತ್ತೆ, ಒಂದು ಹ್ಯೂಮನ್ ತರನೇ ಯೋಚನೆನೂ ಕೂಡ ಮಾಡುತ್ತೆ. ಆ ರೀತಿಯಾದ ಒಂದು ಚಿಪ್ ಇದು ಮಾನವನ ಉದ್ಧಾರ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂದಾಗ ಅದಕ್ಕೆ ನಮ್ಮ ಗ್ರೇಸ್ ಕೂಡ ಈ ರೀತಿ ಕಂಪ್ಯೂಟರ್ಸ್ ಗಳನ್ನೆಲ್ಲ ಕಂಡಿಡ್ದ್ಬಿಟ್ಟು ಜನರಿಗೆ ಕೆಲಸನೇ ಇಲ್ದಂಗ್ ಮಾಡ್ತಾ ಇದ್ದೀರಾ, ನಿಮ್ದು ಎಲ್ಲ ಒಂದು ಟೆಕ್ನಾಲಜಿನ ಅನ್ಬಿಟ್ಟು ಸುಮ್ನೆ ಹಾಗೆ ಮಾತಾಡ್ಬಿಟ್ಟು ಅವ್ನ ಕಾರ್ನ ಅವ್ನಿಗೆ ಕೊಟ್ಬಿಟ್ಟು ಇವರಿಬ್ರು ವಾಪಸ್ ಬರ್ತಾ ಇರ್ತಾರೆ. ಬರ್ತಿರ್ಬೇಕಾದ್ರೆ ಹೀಗೆ ಕಾರ್ ಅಲ್ಲಿ ನೋಡಿದ್ರೆ ಇವಳ್ದು ಫುಲ್ ಹೈ ಟೆಕ್ನಾಲಜಿ ಕಾರ್ ಆಗಿರುತ್ತೆ. ಅದೇ ಡ್ರೈವ್ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ ಮನೆ ಸೈಡ್ಗೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವರಿಬ್ರು ಕಾರಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಮ್ ಹೀರೋ ಅಬ್ಸರ್ವ್ ಮಾಡ್ತಾನೆ, ಇವರು ಮನೆ ಕಡೆಗೆ ಹೋಗ್ತಾ ಇರೋದಿಲ್ಲ, ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ. ರೂಟು ಚೇಂಜ್ ಆಗ್ತಾ ಇರುತ್ತೆ. ಇದರಿಂದ ಕರೆಕ್ಟ್ ಆಗಿರೋ ದಾರಿಗೆ ಹೋಗುವಂತ ಆಶೆ ಹೇಳಿದ್ರು ಕೂಡ ಆ ಒಂದು ಕಾರಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇದರಿಂದ ಅದು ಎತ್ತಾಗಬೇಕು ಅತ್ತಾಗ ಹೋಗ್ತಾ ಹೋಗ್ತಾ ಆ ಕಾರು ತುಂಬಾ ಸ್ಪೀಡ್ ನ ಹಿಡ್ಕೊಳ್ಳುತ್ತೆ. ನೋಡ್ತಿದ್ದಂಗೆನೆ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಆದ್ರೆ ಇವರಿಬ್ರಿಗೆ ಯಾವುದೇ ರೀತಿಯ ಗಾಯ ಆಗೋದಿಲ್ಲ. ಆಗ ಸಡನ್ ಆಗಿ ಅಲ್ಲಿಗೆ ಒಂದು ಕಾರಿಂದ 4 ಜನ ವ್ಯಕ್ತಿಗಳು ಬರ್ತಾರೆ. ಬಂದ್ಬಿಟ್ಟು ಇವರಿಬ್ಬರನ್ನ ಕಾರಿಂದ ಆಚೆಗೆ ಹೇಳ್ಕೊಂಡ್ಬಿಡ್ತಾರೆ. ಹೇಳ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿ ಆಶಾ ಹತ್ರ ತುಂಬಾ ಮಿಸ್ಬಿಹೇವಿಯರ್ ಮಾಡ್ತಾ ಇರ್ತಾನೆ. ಹೀರೋ ಗ್ರೇಸ್ ಕೂಡ ನಮ್ಗೇನು ಮಾಡ್ಬೇಡಿ, ದುಡ್ಡು ಕಾರು ಏನ್ ಬೇಕಾದ್ರೂ ತಗೊಂಡೋಗಿ ನಮ್ಮನ್ನ ಬಿಟ್ಬೇಡಿ ಅಂತ ಕೇಳಿದ್ರು ಕೂಡ ಅವನ್ಗೆ ಹಾಕೊಂಡ್ ಸರಿಯಾಗಿ ಹೊಡಿತಾ ಇರ್ತಾರೆ. ಮತ್ತೆ ನೋಡ್ತಿದ್ದಂಗೆನೆ ಅವರಲ್ಲಿ ಇದ್ದ ಒಬ್ಬ ವ್ಯಕ್ತಿ ಆಶಾಗೆ ಶೂಟೇ ಮಾಡ್ಬಿಡ್ತಾನೆ. ಇದರಿಂದ ಆಶಾ ಸಾಯಿ ಸ್ಟೇಜ್ಗೆ ಹೊರಟೋಗ್ಬಿಡ್ತಾಳೆ. ಮತ್ತೆ ನಮ್ ಹೀರೋ ಅವಳಿಗೆ ಕಾಪಾಡೋಕೆ ಅಂತ ಹೋದಾಗ ನಮ್ ಹೀರೋಗೂ ಕೂಡ ಸರಿಯಾಗಿ ಹೊಡೆದು ಅವನ ಕುತ್ತಿಗೆ ಹತ್ರ ಕಣ್ಣಿಂದ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಅವನ್ಗೆ ಏನು ಮೂವೇ ಮಾಡಕ್ ಆಗ್ತಿರೋದಿಲ್ಲ, ಅವನ ಕೈ ಕಾಲೇನು ಅಳ್ಳಾಡ್ಸಕ್ಕೆ ಆಗ್ತಾ ಇರೋದಿಲ್ಲ. ಅವನ್ನ ಆ ರೀತಿ ಮಾಡ್ಬಿಟ್ಟು ಅವರುಗಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಇದನ್ನೆಲ್ಲ ಒಂದು ಡ್ರೋನ್ CC ಕ್ಯಾಮ್ರಾ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾ ಇರುತ್ತೆ. ನಮ್ ಹೀರೋನು ಕೂಡ ತನ್ನ ವೈಫ್ ಹತ್ರ ಹೋಗಿ ಅವಳನ್ನ ಕಾಪಾಡೋದಂದ್ರೆ ಆಗೋದಿಲ್ಲ. ನೋಡ್ತಿದ್ದಂಗಾನೆ ಇವನ್ ವೈಫು ಇನ್ ಕಣ್ ಮುಂದೆನೆ ಸತ್ತೋಗ್ಬಿಡ್ತಾಳೆ. ಇದರಿಂದ ಇವನ್ಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಪೊಲೀಸ್ನವರೆಲ್ಲರೂ ಕೂಡ ಬರ್ತಾರೆ. ಆ ಒಂದು AI ಕಾರು ಪೊಲೀಸರಿಗೆ ಕಾಲ್ ಮಾಡ್ಬಿಟ್ಟಿರುತ್ತೆ. ಇಲ್ಲಿಂದ ಸೀನ್ 3 ತಿಂಗಳಾದ್ಮೇಲೆ ಶಿಫ್ಟ್ ಆಗುತ್ತೆ. ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅವನ ಮತ್ತೆ ಪ್ರಜ್ಞೆ ಬರೋ ರೀತಿ ಮಾಡ್ತಾರೆ. ಆದ್ರೆ ನಮ್ಮ ಹೀರೋಗೆ ಅವನ ಕೈ ಕಾಲು ಬಾಡಿ ಪೂರ್ತಿ ಪ್ಯಾರಲೈಸ್ ಆಗೋಗ್ಬಿಟ್ಟಿರುತ್ತೆ. ಬರೀ ಕತ್ ಮಾತ್ರ ಅಳ್ಳಾಡೋದಷ್ಟೇ, ಇನ್ನು ಬಾಡಿ ಎಲ್ಲ ಪೂರ್ತಿ ಪ್ಯಾರಲೈಸ್
ಪ್ಯಾರಲೈಸ್ ಆಗ್ಬಿಡುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾನೆ. ಅದಲ್ದಲ್ಲೇ ತನ್ನ ವೈಫ್ನ ಬೇರೆ ತನ್ನ ಕಣ್ ಮುಂದೆನೆ ಸಾಯಿಸ್ಬಿಟ್ರಲ್ಲ ಅನ್ನೋ ನೋವು ಕೂಡ. ಒಟ್ನಲ್ಲಿ ಇವನ ಸ್ವಂತವಾಗಿ ಏನು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇವನ ಮನೆಯಲ್ಲಿ ಅಟ್ಯಾಚ್ಮೆಂಟ್ ಮಾಡಿರೋ ಎಗಳೇ ಇವನ ಕೆಲಸನ ಮಾಡ್ಕೊಡ್ತಾ ಇರುತ್ತೆ. ಇವನ್ಗೆ ನಾಷ್ಟ ಮಾಡ್ಕೊಡೋದಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಮಾತ್ರೆಗಳು ಕೊಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ತಾ ಇರುತ್ತೆ. ಮತ್ತೆ ಇವನ್ ತಾಯಿನೂ ಕೂಡ ಇವಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಇವನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ ತನ್ನ ವೈಫ್ ನ ಕೊಂದವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅನ್ಬಿಟ್ಟು. ಆದ್ರೆ ಡಿಟೆಕ್ಟಿವ್ ಕೋರ್ಟೈಸ್ಗೆ ಆ ಒಂದು ಅಪರಾಧಿಗಳು ಸಿಕ್ಕೇ ಇರೋದಿಲ್ಲ. ಆ ಒಂದು ಡ್ರೋನ್ ಅಲ್ಲಿ ಕ್ಲೀನ್ ಆಗಿ ವಿಡಿಯೋ ಕ್ಯಾಪ್ಚರ್ ಆಗಿರೋದಿಲ್ಲ. ಮಕ್ಕಕ್ಕೆಲ್ಲ ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತಾರೆ. ಇದರಿಂದ ನಮ್ಗೆ ಅವ್ರನ್ನ ಹುಡುಕೋಕೆ ತುಂಬಾ ಕಷ್ಟ ಆಗ್ತೈತೆ. ಆದಷ್ಟು ಬೇಗ ನಾವು ಹುಡುಕ್ತಿವಿ ಅಂತ ಇವನ್ಗೆ ಹೇಳ್ತಾ ಇರ್ತಾರೆ. ಇವನಿಗೆ ಗೊತ್ತಾಗೋಗ್ಬಿಡುತ್ತೆ ನನ್ನ ಹೆಂಡತಿನ ಸಾಯಿಸಿರೋರು ಅವರು ತುಂಬಾ ಬುದ್ಧಿವಂತರಾಗಿರ್ತಾರೆ, ಅವ್ರುಗಳು ಸಿಗೋದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಇವನ್ಗೆ ಬದುಕೋದಕ್ಕೆ ಆಸೆನೇ ಇರೋದಿಲ್ಲ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಇದರಿಂದ ಇವನ ಒಂದು ಔಷಧಿನ ಓವರ್ ಡೋಸ್ ಆಗಿ ತಗೋತಾನೆ. ಇದು ಎಐಗೆ ಗೊತ್ತಾಗ್ಬಿಟ್ಟು ಆಂಬುಲೆನ್ಸ್ಗೆ ಕಾಲ್ ಮಾಡುತ್ತೆ. ಅವಾಗ ಆಂಬುಲೆನ್ಸ್ ಅವ್ರು ಬಂದು ಇವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಹೀಗೆ ನಮ್ಮ ಹೀರೋ ಮನ್ಗಿರ್ಬೇಕಾದ್ರೆ ಆಗ ಅಲ್ಲಿಗೆ ಎರೋನ್ ಬರ್ತಾನೆ. ಎರೋನ್ ಬಂದ್ಬಿಟ್ಟು ನಿನ್ನ ಪರಿಸ್ಥಿತಿ ನೋಡಿ ನನಗಂತೂ ತುಂಬಾ ಬೇಜಾರಾಗ್ತೈತೆ, ಇದರಿಂದ ನಾನು ನಿನ್ಗೆ ಒಂದು ಆಫರ್ ತಂದಿದ್ದೀನಿ ಅಂತ. ಇವನು ಕೂಡ ಏನು ಅಂತ ಕೇಳಿದಾಗ ಏನಿಲ್ಲ, ನಾನು ಹೇಳೋ ರೀತಿ ನೀನು ಕೇಳಿದ್ರೆ ಮತ್ತೆ ನಿನ್ನ ಕೈ ಕಾಲೆಲ್ಲ ಅಳ್ಳಾಡ್ಬೇಕು, ನಿನ್ನ ಬಾಡಿ ಎಲ್ಲ ಮೂವ್ ಆಗ್ಬೇಕು, ಆ ರೀತಿ ನಾನು ಮಾಡ್ತೀನಿ ಅಂದಾಗ ಇವನು ಕೂಡ ಹೇಗೆ ಅಂತ ಕೇಳ್ತಾನೆ. ಅವಾಗ ಎರೋನ್ ಕೂಡ ಅವತ್ತು ನೀನು ನನ್ನ ಮನೆಗೆ ಬಂದಾಗ ನಾನು ನಿನಗೆ ಒಂದು ಚಿಪ್ನ ತೋರಿಸಿದ್ನಲ್ಲ, ಆ ಚಿಪ್ನ ನಿನ್ನ ಬಾಡಿ ಒಳಗಡೆ ಇನ್ಕ್ಲೂಡ್ ಮಾಡ್ತೀನಿ. ಆ ಒಂದು ಚಿಪ್ಪು ನಿನ್ನ ಬಾಡಿ ಒಳಗಡೆ ಇರೋ ನರ್ವಸ್ ಸಿಸ್ಟಮ್ಗಳನ್ನೆಲ್ಲ ಆಕ್ಟಿವೇಟ್ ಮಾಡುತ್ತೆ. ಅವಾಗ ನಿನ್ನ ಹಳೆ ಜೀವನ ನೀನು ಬದುಕಬಹುದು ಅಂತ. ಆದ್ರೆ ಇದು ನಮ್ಮ ಹೀರೋಗೆ ಇಷ್ಟ ಇರೋದಿಲ್ಲ. ನನ್ಗೆ ಅದ್ ಜೀವನದ ಮೇಲೆ ಆಸೆನೇ ಇಲ್ಲ, ನನ್ಗೇನು ಬೇಡ, ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳ್ತಾ ಇರ್ತಾನೆ. ಇದರಿಂದ ಎರೋನ್ ಕೂಡ ಸರಿ ಆಯ್ತು, ನಿನ್ನ ಇಷ್ಟ. ನಿನ್ನ ವೈಫ್ ಇದ್ದಿದ್ರು ಕೂಡ ಇದೇ ಆಸೆ ಪಡ್ತಿದ್ಲು, ನೀನು ಎದ್ದು ಓಡಾಡ್ಬೇಕು ಅನ್ನೋದೇನೆ ಅವಳು ಕೂಡ ಆಸೆ ಪಡ್ತಿದ್ಲು, ಯೋಚನೆ ಮಾಡು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಾದ್ಮೇಲೆ ಇವನು ಒಂದ್ಸಲಿ ಯೋಚನೆ ಮಾಡ್ತಾನೆ, ಹೌದಲ್ವಾ ನನ್ನ ಹೆಂಡತಿನೂ ಇದ್ದಿದ್ರೆ ಇದೇ ತಾನೇ ಯೋಚನೆ ಮಾಡ್ತಿದ್ದು, ಹೇಗಾದ್ರೂ ಮಾಡಿ ನಾನು ನಡಿಲೇಬೇಕು ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ, ಆ ಒಂದು ಎಕ್ಸ್ಪೆರಿಮೆಂಟ್ಗೆ ಒಪ್ಕೊಂಡ್ಬಿಡ್ತಾನೆ. ಎರೋನ್ ಕೂಡ ಅವನ ಒಂದು ಲ್ಯಾಬ್ಗೆ ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಇವನ ಬೆನ್ನಿಂದ ಹಗಡಿಕೆ ಆ ಒಂದು ಚಿಪ್ ನ ಇನ್ಕ್ಲೂಡ್ ಮಾಡ್ತಾನೆ. ಆಪರೇಷನ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ನೋಡಿದ್ರೆ ಇವನ್ ಕೈ ಕಾಲ್ ಮೂವ್ಮೆಂಟ್ ಅಲ್ಲ ಇವನ್ಗೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಇದರಿಂದ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ಎರೋನ್ ಹತ್ರ ಕೇಳ್ತಾನೆ, ಹೇಗಿದೆಲ್ಲ ಸಾಧ್ಯ ಆಯ್ತೈತೆ, ನಾನು ನನ್ನ ಬಾಡಿನ ಮೂವ್ ಮಾಡ್ತಾ ಇದ್ದೀನ ಇಲ್ಲ ನಿನ್ನ ಚಿಪ್ಪು ಮೂವ್ ಮಾಡ್ತೈತೆ ಅಂತ ಕೇಳಿದಾಗ ಅದಕ್ಕೆ ಎರೋನ್ ಕೂಡ ಹೇಳ್ತಾನೆ, ಏನಿಲ್ಲ, ನಿನ್ನ ಬ್ರೈನ್ ಇಂದ ಆ ಎಐ ಚಿಪ್ಗೆ ಸಿಗ್ನಲ್ ನ ಕಳಿಸ್ತಾ ಇದೆಯಾ, ಅಂದ್ರೆ ಸ್ಟಿಮ್ಗೆ ಸಿಗ್ನಲ್ ನ ಕಳಿಸ್ತಾ ಇದೆಯಾ, ಅದು ನಿನ್ ಬಾಡಿನ ಮೂವ್ ಮಾಡ್ತೈತೆ ಅಂತ. ಮತ್ತೆ ನಮ್ಮ ಹೀರೋ ಕೈಲಿ ಒಂದು ಕಾಂಟ್ರಾಕ್ಟ್ ಕೂಡ ಸೈನ್ ಹಾಕಿಸ್ಕೋತಾನೆ. ಈ ಒಂದು ಎಕ್ಸ್ಪೆರಿಮೆಂಟ್ ತುಂಬಾ ಸೀಕ್ರೆಟ್ ಆಗಿ ನಡೀತಾ ಇದೆ, ಇದೇನಾರ ಗೌರ್ಮೆಂಟ್ ಗೆ ಗೊತ್ತಾದ್ರೆ ನನ್ಗೆ ನಿನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಒಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿಸ್ತಾನೆ. ನೀನು ಹೊರಗಡೆ ಎಲ್ಲ ನಾರ್ಮಲ್ ವೀಲ್ ಚೇರ್ ಅಲ್ಲೇ ಓಡಾಡು, ಒಳಗಡೆ ಮಾತ್ರ ನೀನು ನಾರ್ಮಲ್ ಜೀವನ ಮಾಡು ಅನ್ಬಿಟ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಎಲ್ಲದೂ ಕೂಡ ಒಪ್ಕೋತಾನೆ. ಮತ್ತೆ ಇವನು ತನ್ನ ಮನೆಗೆ ಬಂದಾಗ ಡಿಟೆಕ್ಟಿವ್ ಕೇಸ್ಗಳನ್ನ ಫೈಲ್ಗಳು, ಡ್ರೋನ್ ನ ವಿಡಿಯೋ ಫುಟೇಜ್ಗಳು ಎಲ್ಲಾನು ಕೂಡ ಕಳಿಸ್ಕೊಟ್ಟಿರ್ತಾರೆ. ಇದರಿಂದ ಇವನು ಅದನ್ನೆಲ್ಲಾನು ಕೂಡ ನೋಡ್ತಾ ಇರ್ತಾನೆ. ಇವನ್ಗೆ ಏನು ಕೂಡ ಅರ್ಥ ಆಗ್ತಾ ಇರೋದಿಲ್ಲ. ಇದರಿಂದ ಹಾಗೆ ಡ್ರಿಂಕ್ಸ್ ನ ಮಾಡ್ತಿರ್ಬೇಕಾದ್ರೆ ಇವನ್ಗೆ ಒಂದು ವಾಯ್ಸ್ ಕೇಳುತ್ತೆ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಅಂತ. ಇದರಿಂದ ಭಯ ಪಡ್ಕೊಂಡು ಯಾರು ನೀನು ಎಲ್ಲಿದ್ಯಾ ಅಂತ ಕೇಳಿದಾಗ ನಾನು ನಿನ್ನ ಒಳಗಡೆನೆ ಇದ್ದೀನಿ, ನಾನೇ ಸ್ಟೀಮ್ ಅಂತ. ಇದರಿಂದ ನನಗೆ ತುಂಬಾ ಭಯ ಆಗ್ಬಿಡುತ್ತೆ, ಏನಿದ್ ಮಾತಾಡ್ತೈತಲ್ಲ ಅನ್ಬಿಟ್ಟು. ಇದರಿಂದ ಸ್ಟೀಮ್ ಹೇಳ್ತಾನೆ, ತಲೆ ಕೆಡ್ಸ್ಕೊಂಬೇಡ, ನಾನು ಹಿಂಗೆ ಏನು ಮಾಡೋದಿಲ್ಲ, ನೀನ್ ಏನ್ ಹೇಳ್ತೀವಿ ಅದನ್ನ ಮಾತ್ರ ನಾನು ಮಾಡೋದು ಅಂತ ಅವನ್ಗೆ ಸಮಾಧಾನ ಮಾಡ್ತಿರ್ತಾನೆ. ಅವಾಗ ಗ್ರೇಸ್ ಕೇಳ್ತಾನೆ, ನೀನ್ ಮಾತಾಡೋದು ನನ್ನ ಒಬ್ಬಂಗೆ ಕೇಳುತ್ತಾ ಅಥವಾ ಬೇರೆಯವ್ರಿಗೂ ಕೇಳುತ್ತಾ ಅಂತ. ಇದರಿಂದ ಸ್ಟೀಮ್ ಕೂಡ ಇಲ್ಲ, ನೀನ್ ಒಬ್ಬಂಗ್ ಮಾತ್ರ ಕೇಳೋದು ಅಂತ ಹೇಳಿದ ತಕ್ಷಣ ಇವನ್ಗೆ ಅವಾಗ ಸಮಾಧಾನ ಆಗುತ್ತೆ. ಅವಾಗ ಗ್ರೇಸ್ ಕೇಳ್ತಾನೆ, ಅವಾಗ್ಲೇ ಏನು ಹೇಳ್ತಿದ್ದಲ್ಲ ಹೇಳು ಅಂದಾಗ ಸ್ಟೀಮ್ ಕೂಡ ಹೇಳ್ತಾನೆ, ಆ ಒಂದು ವಿಡಿಯೋ ಫುಟೇಜ್ ಅಲ್ಲಿ ನಿನ್ನ ವೈಫ್ಗೆ ಶೂಟ್ ಮಾಡ್ದವನ ಕೈಯಲ್ಲಿ ಗನ್ನೆ ಎಲ್ಲ ಅಬ್ಸರ್ವ್ ಮಾಡು ಅಂತ. ಇವನು ಕೂಡ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೋಡ್ತಾನೆ, ಅವನ ಕೈಯಲ್ಲಿ ಗನ್ನೆ ಇರೋದಿಲ್ಲ, ಆದ್ರೂ ಕೂಡ ಇವನ್ ವೈಫ್ಗೆ ಬುಲೆಟ್ ಬಿದ್ದಿರುತ್ತೆ. ಅದು ಹೇಗಪ್ಪ ಅಂದ್ರೆ ಅವನ ಕೈ ಒಳಗಡೆಯಿಂದ ಬುಲೆಟ್ಸ್ ಬಂದಿರುತ್ತೆ. ಇದರಿಂದ ಇವ್ರುಗಳು ಏನೋ ಒಂದು ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಅಂತ ನಮ್ ಹೀರೋಗೆ ಡೌಟ್ ಬರುತ್ತೆ. ಮತ್ತೆ ಹಾಗೆ ಅವರಲ್ಲಿದ್ದ ಒಬ್ಬ ವ್ಯಕ್ತಿ ಕೈ ಮೇಲೆ ಒಂದು ಟ್ಯಾಟೂ ಇರುತ್ತೆ, ಆದ್ರೆ ಆ ಟ್ಯಾಟೂ ತುಂಬಾ ಬ್ಲರ್ ಇರುತ್ತೆ, ನಮ್ ಹೀರೋಗೆ ಕಾಣ್ತಾ ಇರೋದಿಲ್ಲ. ಸ್ಟೀಮಿಗ್ ಮಾತ್ರ ಆ ಒಂದು ಟ್ಯಾಟೂ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಇದನ್ನ ನಾನ್ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ನಿನ್ಗೆ, ನಿನ್ ಕೈನ ಕಂಟ್ರೋಲ್ ನ ನನಗೆ ಕೊಡು ಅಂತ. ಇದರಿಂದ ನಮ್ ಹೀರೋನು ಕೂಡ ಅವನ ಕೈನ ಕಂಟ್ರೋಲ್ ನ ಸ್ಟೀಮ್ ಕೈಗೆ ಕೊಡ್ತಾನೆ. ಇದರಿಂದ ಸ್ಟೀಮ್ ಕೂಡ ಒಂದು ಡ್ರಾಯಿಂಗ್ ನ ಬಿಡಿಸುತ್ತೆ. ಅದೊಂದು ಮಿಲಿಟರಿನ ಕೋಡ್ ಆಗಿರುತ್ತೆ. ಆ ಒಂದು ಕೋಡ್ ನ ಈ ಸ್ಟೀಮ್ ಕ್ಲೀನ್ ಆಗಿ ಸ್ಕ್ಯಾನ್ ಮಾಡ್ಬಿಟ್ಟು ಆ ವ್ಯಕ್ತಿ ಯಾರ್ಯಾರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಈಗ ಎಲ್ಲಿದ್ದಾನೆ ಅಂತ ಎಲ್ಲಾನು ಕೂಡ ಹೇಳ್ಬಿಡುತ್ತೆ. ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಸರ್ಕ್ ಬ್ರೆಟ್ನರ್ ಅಂತ. ಇದರಿಂದ ಡಿಟೆಕ್ಟಿವ್ ಗೆ ಕಾಲ್ ಮಾಡಕ್ಕೆ ಅಂತ ಹೋದಾಗ, ಇವಾಗ ನೀನ್ ಮಾಡ್ಬೇಡ, ಈ ಡ್ರಾಯಿಂಗ್ ನೆಲ್ಲ ಹೇಗ್ ಬಿಡಿಸ್ತೆ ಅಂತ ಎಲ್ಲಾನು ಕೂಡ ಕೇಳ್ತಾರೆ. ಫಸ್ಟ್ ನಾವು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಡಿಟೆಕ್ಟಿವ್ ಗೆ ತಿಳಿಸೋಣ ಅನ್ಬಿಟ್ಟು ಸ್ಟೀಮು ಹೇಳ್ತಾನೆ. ಇದರಿಂದ ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಆ ಸರ್ಕ್ ಬ್ಯಾಟ್ನರ್ ಎಲ್ಲಿದ್ದಾನೆ ಅಂತ ವಿಷಯ ತಿಳ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಅವನು ಮನೆಯಿಂದ ಆಚೆ ಹೋಗೋವರೆಗೂ ಹೊರಗಡೆನೆ ಕಾಯ್ತಾನೆ. ಅವನು ಹೋಗೋದ್ಮೇಲೆ ಇವನು ಕೂಡ ಇವನ ಮನೆ ಒಳಗಡೆ ಡೋರ್ ನ ಓಪನ್ ಮಾಡ್ಕೊಂಡು ಹೋದಾಗ ಹುಡುಕ್ತಾ ಇರ್ತಾನೆ, ಏನಾದ್ರು ಕ್ಲೂ ಸಿಗುತ್ತಾ ಅಂತ. ಆದ್ರೆ ಏನು ಸಿಗ್ತಾ ಇರೋದಿಲ್ಲ. ಅವಾಗ ಸ್ಟೀಮ್ ಹೇಳ್ತಾನೆ, ಆ ಒಂದು ಟೇಬಲ್ ಹತ್ರ ಹೋಗ್ಬಿಟ್ಟು ನೀನು
ಆನ್ ಅಂತ ಹೇಳುವಂತ. ಇದರಿಂದ ಇವನು ಕೂಡ ಟೇಬಲ್ ಹತ್ರ ಹೋಗಿ ಆನ್ ಅಂತ ಹೇಳಿದ ತಕ್ಷಣ ಅಲ್ಲೊಂದು ಡಿಸ್ಪ್ಲೇ ಆಗುತ್ತೆ. ಅದರೊಳಗಡೆ ಮೆಸೇಜ್ಗಳಿರುತ್ತೆ. ಆ ಮೆಸೇಜ್ನೆಲ್ಲ ಈ ಸ್ಟಿಮ್ ನೋಡಿದಾಗ ಇದಕ್ಕೆ ಪದೇ ಪದೇ ಓಲ್ಡ್ ಬೋನ್ಸ್ ಅಂತ ಹೆಸರುಗಳೇ ಕೇಳ್ತಾ ಇರುತ್ತೆ. ಇದರಿಂದ ಓಲ್ಡ್ ಬೋನ್ಸ್ ಅಂದ್ರೆ ಏನು ಅಂತ ಕೇಳಿದಾಗ ನಾನು ಮುಂಚೆ ಹಳೆ ಮನೇಲಿ ಇರ್ಬೇಕಾದ್ರೆ ಆ ಏರಿಯಾದಲ್ಲಿ ಇದ್ದಂತ ಬಾರ್ ಹೆಸರು ನೇಮ್ ಇದು. ಅದ್ ಬಿಟ್ರೆ ಇವನ್ಗೆ ಇನ್ನೇನು ಸಿಗೋದಿಲ್ಲ ಅಲ್ಲಿ. ಇದರಿಂದ ಇನ್ನೂ ಏನಾರು ಸಿಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಅವಾಗ ಈ ಮನೆ ಒಳಗಡೆ ಸರ್ಕ್ ಬ್ರಾಟ್ನರ್ ಬರ್ತಾನೆ. ಬಂದ್ಬಿಟ್ಟು ಅವ್ನ ಮನೆ ಒಳಗಡೆ ನೋಡಿದಾಗ ಇವನ್ಗೂ ಕೂಡ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಇವನ್ಗೆ. ಅವಾಗ ನೋಡಿದ್ರೆ ನಮ್ಮ ಹೀರೋ ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ನೋಡಿದಾಗ ಆದ್ರೆ ಆಗೋದಿಲ್ಲ. ಇವನ್ ಮಾತ್ರ ಸರಿಯಾಗಿ ಹೊಡಿತಾನೆ ಹಿಡ್ಕೊಂಡು. ನಮ್ಮ ಹೀರೋನ್ ಕೂಡ ತುಂಬಾ ಸರಿ ಟ್ರೈ ಮಾಡ್ತಾನೆ, ಹೊಡೆಯೋದಕ್ಕೆ ಆಗೋದಿಲ್ಲ. ನಮ್ಮ ಹೀರೋನ ಹೊಡೆದನ್ನೇನು ಸಾಯಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಇವನು ಸ್ಟಿಮ್ ನ ಹೆಲ್ಪ್ ನ ಕೇಳ್ತಾನೆ. ಇದರಿಂದ ಸ್ಟಿಮ್ಮು ನಿನ್ ಬಾಡಿ ಪೂರ್ತಿ ಕಂಟ್ರೋಲ್ ನನಗೆ ಕೊಡು, ಅವಾಗ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಇವನು ಕೂಡ ಅವ್ನ ಬಾಡಿ ಕಂಟ್ರೋಲ್ ನ ಕೊಟ್ಬಿಡ್ತಾನೆ. ನೋಡ್ತಿದ್ದಂಗೆ ಸೂಪರ್ ಆಗಿ ಎದ್ದೇಳ್ತಾನೆ. ಎದ್ಬಿಟ್ಟು ಮಸ್ತಾಗಿ ಮುಖದ ಮೇಲೆ ಗುದ್ದುತ್ತಾ ಅವ್ನಿಗಂತೂ ಹೊಡೆಯಕ್ಕೆ ಬಿಡ್ತಾ ಇರೋದಿಲ್ಲ. ಇವನೇ ಸರಿಯಾಗಿ ಹೊಡಿತಾ ಇರ್ತಾನೆ. ನಮ್ಮ ಹೀರೋನು ಕೂಡ ಸಾಕ್ ನಿಲ್ಸಂದ್ರು ಕೂಡ ಏನೂ ಆಗೋದಿಲ್ಲ ಇರು ಅಂದ್ಬಿಟ್ಟು ಇನ್ನೂ ಹಾಕೊಂಡು ಚೆನ್ನಾಗಿ ಕೊಡ್ತಾ ಇರ್ತಾನೆ. ನೋಡ್ತಿದ್ದಂಗೆನೆ ಆ ವ್ಯಕ್ತಿ ಒಂದು ಚಾಕುವಿಂದ ಅಟ್ಯಾಕ್ ಮಾಡಕ್ ಬಂದಾಗ ಅದೇ ಚಾಕುನ ಕಿತ್ಕೊಂಡು ಅವ್ನ ಬಾಯಿನ ಸೀಳಿ ಅಲ್ಲೇ ಸಾಯಿಸಾಕ್ಬಿಟ್ಟು ಬಾಡಿ ಕಂಟ್ರೋಲ್ ನ ಇವನಿಗೆ ಕೊಟ್ಬಿಡ್ತಾನೆ ವಾಪಸ್ಸು. ಇದರಿಂದ ಏನ್ ಮಾಡ್ದೆ ನೀನು, ನಾನು ಏನ್ ಮಾಡಕ್ ಹೇಳಿದೆ ಅಂತ ತುಂಬಾ ಭಯ ಪಡ್ಕೋತಾ ಇರ್ತಾನೆ ನಮ್ಮ ಹೀರೋ. ಇದರಿಂದ ಸ್ಟಿಮ್ಮು ತಲೆ ಕೆಡ್ಸ್ಕೊಂಬೇಡ, ಏನೂ ಆಗೋದಿಲ್ಲ, ನೀನ್ ಇಲ್ಲಿಗೆ ಬಂದಿದೆ ಅನ್ಬಿಟ್ಟು ನಿನ್ನ ಫಿಂಗರ್ ಪ್ರಿಂಟ್ಸ್ ಎಲ್ಲಾನು ಕೂಡ ಎರೇಸ್ ಮಾಡ್ಬಿಡು, ನಮ್ಮನ್ನ ಯಾರು ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಹೇಳ್ತಾನೆ. ಇದರಿಂದ ಇವನು ಕೂಡ ಅದೇ ರೀತಿ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಮತ್ತೆ ಈ ಸರ್ಕ್ ಬ್ರಾಟ್ನರ್ ಬಾಡಿನ ನೋಡೋದಕ್ಕೆ ಏನ್ಬಿಟ್ಟು ಡಿಟೆಕ್ಟಿವ್ ಕಾರ್ಟಿಸ್ ಬರ್ತಾಳೆ. ಬಂದಾಗ ಆ ಡಾಕ್ಟರ್ ಕೂಡ ಕೆಲವು ವಿಚಿತ್ರವಾಗಿರೋ ವಿಷಯಗಳನ್ನ ಹೇಳ್ತಾರೆ. ಇವನ್ ಬಾಡಿ ಒಳಗಡೆ ತುಂಬಾ ವೈರ್ಗಳೆಲ್ಲ ಕನೆಕ್ಟ್ ಆಗಿದೆ, ಚಿಪ್ಗಳೆಲ್ಲ ಕನೆಕ್ಟ್ ಆಗಿದೆ. ಮತ್ತೆ ಇವನ ಕೈಯೊಳಗಡೆ ಇವನು ಒಂದು ವೆಪನ್ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಯಾರು ಇವನ್ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡಿ ಇವನ ಒಂದು ಆಯುಧ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಈ ರೀತಿಯಾದ ಒಂದು ವಿಷಯನ ಹೇಳ್ತಾರೆ. ಮತ್ತೆ ಡಿಟೆಕ್ಟಿವ್ ಕೇಳ್ತಾರೆ, ಆ ಮನೆ ಆಚೆಗಡೆ ನಮ್ಗೆ ಒಂದು ಗ್ರೀಸ್ ಆಗಿರೋ ಫುಟ್ ಪ್ರಿಂಟ್ ಗಳು ಸಿಕ್ತು, ಅದ್ಯಾವ್ದು ಅಂತ ಕೇಳಿದಾಗ ಅದು ತುಂಬಾ ಹಳೆ ಕಾಲದ ಆಯಿಲ್ ಆಗಿದೆ. ಇದನ್ನೆಲ್ಲ ಈ ಒಂದು ಆಯಿಲ್ ಗಳು ಯಾವ್ದಕ್ಕಪ್ಪ ಯೂಸ್ ಮಾಡ್ತಾರೆ ಅಂದ್ರೆ ತುಂಬಾ ಹಳೆ ಕಾರ್ಗಳಿರುತ್ತಲ್ಲ ಅದನ್ನ ರಿಪೇರಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ. ಅವಾಗ ಇವಳಿಗೆ ಡೌಟ್ ಬಂದ್ಬಿಡುತ್ತೆ, ಈ ಹಳೆ ಕಾರ್ನ ರಿಪೇರಿ ಮಾಡಿರೋ ಗೊತ್ತಿರೋರು ಅಂದ್ರೆ ಅದು ಗ್ರೇಸು. ಅವನ ಮೇಲೆ ಡೌಟ್ ಬಂದ್ಬಿಡುತ್ತೆ ಇವಳಿಗೆ. ಮತ್ತೆ ನಮ್ಮ ಹೀರೋ ಏರೋನ್ ಹತ್ರ ಹೋಗ್ತಾನೆ. ಏರೋನ್ ಹತ್ರ ಹೋದಾಗ ಇವನು ಅವನ್ಗೆ ಕೆಲವು ವಿಷಯಗಳನ್ನ ಹೇಳ್ತಾನೆ. ನಾನು ಇನ್ನ ಟ್ರ್ಯಾಕ್ ಮಾಡ್ಬೋದು, ನೀನ್ ಏನೇನ್ ಮಾಡ್ತೀಯ ಎಲ್ಲ ಕೂಡ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋ ಹೇಳ್ತಾನೆ, ಇದು ಮಾತಾಡುತ್ತೆ ಕಣೋ, ಇದಕ್ಕೆ ಸ್ವಂತ ಯೋಚನೆ ಮಾಡೋ ಬುದ್ಧಿ ಕೂಡ ಇದೆ ಅಂತ. ಇದನ್ನ ಕೇಳಿ ಏರೋನ್ಗೆ ಒಂದು ನಿಮಿಷ ಶಾಕ್ ಆಗುತ್ತೆ. ಇದರಿಂದ ನೀನು ಆ ಸ್ಟಿಮ್ಗೆ ಸ್ವಂತ ಯೋಚನೆ ಮಾಡೋದಕ್ಕೆ ಕೊಡ್ಬೇಡ, ನೀನ್ ಬಾಡಿ ಕಂಟ್ರೋಲ್ ಅದಕ್ಕೆ ಕೊಡ್ಬೇಡ, ನೀನ್ ಮಾತ್ರ ಅದನ್ನ ಕಂಟ್ರೋಲ್ ಮಾಡು ಅಂತ ಈ ರೀತಿ ಒಂದು ವಿಷಯನ ಹೇಳ್ತಾನೆ. ಈ ಕಡೆ ಡಿಟೆಕ್ಟಿವ್ ಇರ್ತಾಳಲ್ಲ, ಈ ಸರ್ಕ್ ಬ್ರಿಟ್ನೆಸ್ ಸತ್ತೋಗಿದ್ನಲ್ಲ, ಅವ್ನ ಮನೆ ಅಕ್ಕಪಕ್ಕ ಎಲ್ಲ ಡ್ರೋನ್ಸ್ ಕ್ಯಾಮ್ರಾಗಳು ಓಡಾಡ್ತಾ ಇರುತ್ತೆ. ಇದರಿಂದ ಆ ಏರಿಯಾನ ಚೆಕ್ ಮಾಡ್ತಿರ್ಬೇಕಾದ್ರೆ ನಮ್ ಹೀರೋ ಆ ಜಾಗದಲ್ಲಿ ಕಾಣಿಸ್ಕೊಂಡ್ಬಿಡ್ತಾನೆ. ಇದರಿಂದ ಇನ್ನೂ ಡೌಟ್ ಜಾಸ್ತಿ ಆಗ್ಬಿಡುತ್ತೆ ಇವಳಿಗೆ. ಇದರಿಂದ ನಮ್ ಹೀರೋ ಹತ್ರ ಬಂದ್ಬಿಟ್ಟು ತುಂಬಾ ಕ್ವಶನ್ ಗಳನ್ನ ಮಾಡ್ತಾ ಇರ್ತಾಳೆ, ನೀನ್ ಆ ಜಾಗದಲ್ಲಿ ಏನ್ ಮಾಡ್ತಿದ್ದೆ ಅಂತ. ಅವಾಗ ಸ್ಟಿಮ್ಮು ಇವಳ ಹತ್ರ ಹೇಗೆ ಆನ್ಸರ್ ಮಾಡ್ಬೇಕು, ಇವಳಿಂದ ಹೇಗೆ ತಪ್ಪಿಸ್ಕೊಬೇಕು ಅಂತ ಎಲ್ಲಾನು ಕೂಡ ಹೇಳ್ಕೊಡ್ತಾ ಇರುತ್ತೆ. ಅದೇ ರೀತಿ ಅವ್ನು ಮಾಡ್ತಾನೆ. ಇದರಿಂದ ಅವಳಿಗೇನು ಸಿಗ್ದಲೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವಳು ಹೊರಟೋದ್ಮೇಲೆ ತನ್ನ ವೈಫ್ ನ ಕೊಂದಿರೋ ಕ್ರಿಮಿನಲ್ ನ ಕಂಡಿಡಿಬೇಕು ಅನ್ಬಿಟ್ಟು ಓಲ್ಡ್ ಬೋನ್ಸ್ಗೆ ಬರ್ತಾನೆ. ಅದೊಂದು ಬಾರ್ ಆಗಿರುತ್ತೆ, ಕ್ರಿಮಿನಲ್ಸ್ ಬಾರ್ ಆಗಿರುತ್ತೆ. ಆ ಜಾಗ ಬಂದ್ಬಿಟ್ಟು ಅಲ್ಲಿರೋ ಜನರ ಹತ್ರ ಜೋರಾಗಿ ಮಾತಾಡ್ತಾನೆ. ಕೇಳ್ರು, ಇಲ್ಲಿ ಸರ್ಕ್ ಬ್ರಾಟ್ನರ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನು ಒಂದ್ ಜೊತೆಗಾರರೆಲ್ಲ ಸೇರ್ಕೊಂಡು ನನ್ನ ಹೆಂಡತಿನ ಕೊಲೆ ಮಾಡಿದ್ರು. ನಿಮ್ಗೆ ಸರ್ಕ್ ಬ್ರಾಟ್ನರ್ ಗೊತ್ತಿರೋ ಯಾರು ವ್ಯಕ್ತಿ ಇಲ್ಲಿದ್ದೀರಾ, ಅಥವಾ ನನ್ನ ಹೆಂಡತಿನ ಸಾಯಿಸಿರೋಕೆ ನೀವು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ, ಮರ್ಯಾದೆಗೆ ಕೈ ಎತ್ರಿ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಇದರಿಂದ ಅಲ್ಲಿರೋ ಜನಗಳು ಕೂಡ ನಗ್ತಾ ಇರ್ತಾರೆ ಇವನ್ನ ನೋಡಿ. ಅವಾಗ ಒಬ್ಬ ವ್ಯಕ್ತಿ ಮೇಲೆ ಎದ್ದೇಳ್ತಾನೆ. ಇವನ ಹೆಸರು ಟೋಲನ್ ಅಂತ. ಈ ಟೋಲನ್ ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು, ನಿನ್ಗೆ ಆ ನಿಜ ಗೊತ್ತಾದ್ರೂ ಕೂಡ ನಿನ್ಗೆ ಎದ್ದು ಹೊಡೆಯೋಷ್ಟು ಶಕ್ತಿನೂ ಇಲ್ಲ, ಏನ್ ಮಾಡ್ತೀಯ ಹೋಗತ್ತೆ ಸುಮ್ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಹೀರೋನು ಕೂಡ ಹೇಳ್ತಾನೆ, ಸರ್ಕ್ ಬ್ಯಾಟ್ನರ್ ಕೂಡ ಇದೆ ಅಂತಿದ್ದ ಸಾವಿಕ್ಕಿಂತ ಮುಂಚೆ ಅಂತ ಒಂದು ವಿಷಯನೇ ಹೇಳಿದ ತಕ್ಷಣ ಇವನು ಕೂಡ ಕೋಪ ಬಂದ್ಬಿಟ್ಟು ಇವನು ಒಂದು ಬಾತ್ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಹೊಡೆಯೋದಕ್ಕೆ ಅನ್ಬಿಟ್ಟು. ಕರ್ಕೊಂಡು ಹೋಗ್ಬಿಟ್ಟು ಅವನ ಒಂದು ಜಾಗಕ್ಕೆ ಬಿಸಾಕ್ಬಿಟ್ಟು ಅವ್ನಿಗೆ ಹೊಡೆಯೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ನಮ್ಮ ಹೀರೋನು ಕೇಳ್ತಾನೆ, ನನ್ನ ವೈಫ್ ನ ಕಿಲ್ ಮಾಡ್ಬೇಕಾದ್ರೆ ನೀನು ಕೂಡ ಅವ್ರ ಜೊತೆಗೆ ಸೇರ್ಕೊಂಡಿದ್ದ ಅಂದಾಗ ಇವನು ಕೂಡ ಹೌದು ಕೋಣೋ ನಾನು ಸೇರ್ಕೊಂಡಿದ್ದೆ ಅಂತ ಹೇಳ್ಬಿಡ್ತಾನೆ. ಆಗ ಟಕ್ಕನಾಗೆ ಇವನ್ ಬಾಡಿ ಕಂಟ್ರೋಲ್ ನ ಸ್ಟಿಮ್ ಕೈಗೆ ಕೊಟ್ಟಿದ ತಕ್ಷಣ ಸ್ಟಿಮ್ ಟಕ್ಕನಾಗಿದ್ದು ಅಲ್ಲಿ ಇರೋರ್ಗೆಲ್ಲ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಟೋಲನ್ ಕೂಡ ಇವನ್ಗೆ ಹೊಡೆಯಕ್ಕೆ ಅಂತ ಬಂದಾಗ ಆದ್ರೆ ಇವನು ಬಿಡೋದಿಲ್ಲ, ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕಿಕ್ಬಿಟ್ಟು ಇನ್ನ ಇಬ್ರು ಎಲ್ಲಿದ್ದಾರೆ, ನನ್ನ ಹೆಂಡತಿನ ಏನ್ ತೋಕೆ ಕೊಲೆ ಮಾಡಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಅವ್ನು ಏನು ಹೇಳ್ತಾನೆ ನಗ್ತಾ ಇರ್ತಾನೆ. ಇದರಿಂದ ಇವನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಒಂದು ಚಾಕನ್ನ ತಗೊಂಡು ಇವ್ನ ಮುಖಾಮುಖಿ ಕುಯ್ದಾಕ್ಬಿಡ್ತಾನೆ. ಕುಯ್ದಾಕ್ಬಿಟ್ಟು ಮತ್ತೆ ಕೇಳ್ತಾನೆ, ನನ್ನ ಹೆಂಡತಿನ ಕೊಲೆ ಮಾಡೋದಕ್ಕೆ ಯಾರು ನಿಮ್ಗೆ ದುಡ್ಡು ಕೊಟ್ಟವರು, ಯಾರು ನೀವೆಲ್ಲ ಅಂತ ಎಲ್ಲ ಕೇಳ್ತಿರ್ಬೇಕಾದ್ರೆ ಅವಾಗ ಟೋಲನ್ ಕೂಡ ಒಬ್ಬ ವ್ಯಕ್ತಿಯ ಹೆಸರು ಹೇಳ್ತಾನೆ. ಅವನ ಹೆಸರೇ ಫಿಸ್ಕ್ ಅಂತ. ಈ ಒಂದು ಹೆಸರನ್ನ ಹೇಳಿ ಟೋಲನ್ ಕೂಡ ಸತ್ತೋಗ್ಬಿಡ್ತಾನೆ. ಅವಾಗ ಟೋಲನ್ ಕತ್ತಾ ಇರ್ತಾರೆ, ಒಂದು ಟ್ಯಾಗ್ ನ ನೋಡ್ತಾನೆ. ಅದರೊಳಗಡೆ ಕೊಬೋಲ್ಟ್ ಅಂತ ಬರ್ತಿರುತ್ತೆ. ಇವನ್ಗೆ ಡೌಟ್ ಬರ್ತಾ ಇರುತ್ತೆ, ಕೊಬೋಲ್ಟ್ ಕಂಪ್ನಿಯವರೇ ನನ್ನ ಹೆಂಡತಿನ ಏನಾದ್ರು ಸಾಯಿಸೋದಕ್ಕೆ ಡೀಲ್ ಕೊಟ್ರ ಅಂತ. ಹೀಗೆ ಡೌಟ್ ಪಡ್ತಿರ್ಬೇಕಾದ್ರೆ ಅವಾಗ ಸ್ಟಿಮ್ ಹೇಳ್ತಾನೆ, ಯಾರವನು ನನ್ನ ಶಟ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದಷ್ಟು ಬೇಗ ನೀನು ನಾನು ಮತ್ತೆ ರೀಸೆಟ್ ನ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅದನ್ನೆಲ್ಲ ಹೇಗ್ ಮಾಡ್ಬೇಕು ಅಂತ ಕೇಳಿದಾಗ
ಇವನು ಕೂಡ ಒಂದು ಜಾಗದ ಹೆಸರು ಹೇಳ್ತಾನೆ. 7th and Spring ಅಪಾರ್ಟ್ಮೆಂಟ್ 514ಗೆ ಹೋಗು, ಆ ಜಾಗದಲ್ಲಿ ಒಬ್ಬ ಹ್ಯಾಕರ್ ಇದ್ದಾನೆ, ಅವನು ನಿನಗೆ ಸಹಾಯ ಮಾಡ್ತಾನೆ, ನನ್ನ ಒಂದು ಚಿಪ್ ಸಿಸ್ಟಮ್ ನ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ಅವನಿಗೆ ಹೆಲ್ಪ್ ಮಾಡ್ತಾನೆ, ಹೋಗು ಅಂದ್ಬಿಟ್ಟು ಒಂದು ಗನ್ನು ಹಾಗೆ ಒಂದು ಪೆನ್ನು ಎರಡನ್ನು ಕೂಡ ಎತ್ಕೊಂಡು ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ದಾರಿಲಿ ಹೋಗ್ತಾ ಹೋಗ್ತಾ ಸ್ಟೀಮ್ ನ ಸಿಸ್ಟಮ್ ಒಳಗಡೆ ಇರುವಂತ ಕೋಡ್ಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾನೆ, ಕೈ ಮೇಲೆ ಬರ್ಸ್ಕೊತಾ ಹೋಗ್ತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಆ ಹ್ಯಾಕರ್ಗೆ ಇದನ್ನ ಮತ್ತೆ ರೀಬೂಟ್ ಮಾಡೋದಕ್ಕೆ ಇದ್ರ ಕೋಡ್ ಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಕೈ ಮೇಲೆ ಬರ್ಸ್ಕೊತಾ ಇರ್ತಾನೆ. ಅವ್ನು ನಿಧಾನಕ್ಕೆ ಶಟ್ ಡೌನ್ ಮಾಡ್ತಾ ಇರ್ತಾನಲ್ಲ ಈ ಸ್ಟಿಮ್ ಸಿಸ್ಟಮ್ ನ, ಇದರಿಂದ ಇವನ್ ಕಾಲು ಎಲ್ಲ ಪ್ಯಾರಲೈಸ್ ಆಗೋಕೆ ಶುರು ಆಗ್ತಾ ಇರುತ್ತೆ. ಈ ಸ್ಟಿಮ್ ಇಲ್ಲ ಅಂದ್ರೆ ಇವನು ಕೂಡ ಇಲ್ಲ, ಪ್ಯಾರಲೈಸ್ ಆಗೋಗ್ಬಿಡ್ತಾನೆ. ಮತ್ತೆ ಟೋಲನ್ ಸತ್ತೋಗಿನಲ್ಲ ಆ ಜಾಗಕ್ಕೆ ಇಬ್ರು ವ್ಯಕ್ತಿಗಳು ಬರ್ತಾರೆ. ಇವನ ಹೆಸರೇ ಫಿಸ್ಕ್ ಅಂತ. ಇವನು ಟೋಲನ್ ನ ಬಾಡಿ ಹತ್ರ ಬಂದ್ಬಿಟ್ಟು ಅವನ ಕಣ್ಣೊಳಗಡೆಯಿಂದ ಕೆಲವು ಮೆಮೊರಿನ ಹೇಳ್ಕೊತಾನೆ. ಹೇಳ್ಕೊಂಡು ನೋಡ್ತಾನೆ ನಮ್ ಗ್ರೇ ಯಾರ ಜೊತೆ ಮಾತಾಡ್ತಾ ಇರ್ತಾನೆ, ಹಾಗೆ ಅವನು ಯಾವ ಜಾಗದಲ್ಲಿ ಇದ್ದಾನೆ ಅಂತಾನು ಕೂಡ ಗೊತ್ತಾಗ್ಬಿಡುತ್ತೆ ಇವನ್ಗೆ. ಅದೇ ಒಂದು ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಮ್ ಹೀರೋ ಹಾಗ ಮಾಡಿ ಆ ಒಂದು ಅಪಾರ್ಟ್ಮೆಂಟ್ ಹತ್ರ ಬರ್ತಾನೆ. ನೋಡಿದ್ರೆ ಇವ್ನ ಬಾಡಿ ಅರ್ಧ ಪ್ಯಾರಲೈಸ್ ಆಗ್ಬಿಟ್ಟಿರುತ್ತೆ. ಹಾಗೆ ಆ ಒಂದು ರೂಮ್ ಹತ್ರ ಬಂದ್ಬಿಟ್ಟು ಡೋರ್ ನ ನಾಕ್ ಮಾಡಿದಾಗ ಒಬ್ಳು ಲೇಡಿ ಬರ್ತಾಳೆ. ಇವಳ ಹೆಸರು ಜಿಮ್ಮಿ ಅಂತ. ಇವಳ ಹತ್ರ ನನಗೆ ಹಣ ಕೊಡ್ತೀನಿ, ನನ್ನ ಬಾಡಿ ಒಳಗಡೆ ಇರೋಂಥ ಒಂದು ಕಂಪ್ಯೂಟರ್ ಸಿಸ್ಟಮ್ ನ ನೀನು ರೀಬೂಟ್ ಮಾಡ್ಬೇಕು ಅಂದಾಗ ಇವಳು ಕೂಡ ಒಪ್ಕೋತಾಳೆ. ಅಷ್ಟರಲ್ಲಿ ಇವ್ನ ಬಾಡಿ ಪೂರ್ತಿ ಪ್ಯಾರಲೈಸ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇವಳು ಅವನ ರೂಮ್ ಒಳಗಡೆ ಹೇಳ್ಕೊಂಡು ಹೋಗ್ಬಿಟ್ಟು ಇವನ್ ಕೈ ಮೇಲೆ ಬರ್ದಿತ್ತಲ್ಲ ಕೋಡ್ಗಳು ಅದನ್ನೆಲ್ಲ ಹಾಕ್ಬಿಟ್ಟು ಆ ಒಂದು ಸಿಸ್ಟಮ್ ನ ಹ್ಯಾಕ್ ಮಾಡಿ ರೀಬೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಈ ಕಡೆ ಇವರಿಬ್ರು ಕೂಡ ಅದೇ ಒಂದು ಅಪಾರ್ಟ್ಮೆಂಟ್ ಹತ್ರ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅದೇ ಒಂದು 514 ರೂಮ್ ಒಳಗಡೆ ಹೋಗ್ಬೇಕಂತ ರೆಡಿ ಆಗಿರ್ತಾರೆ. ಈ ಕಡೆ ಜಿಮ್ಮಿ ಸಕ್ಸಸ್ಫುಲಿ ಆಗಿ ಆ ಒಂದು ಮಿಷಿನ್ ನ ರೀಬೂಟ್ ಮಾಡ್ಬಿಡ್ತಾಳೆ. ರೀಬೂಟ್ ಆಗೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆವಾಗ ಜಿಮ್ಮಿ ನೋಡ್ತಾಳೆ CC ಕ್ಯಾಮ್ರಾ ಇಂದ ಈ ಇಬ್ರು ವ್ಯಕ್ತಿಗಳು ಇದೇ ಒಂದು ಜಾಗಕ್ಕೆ ಬರ್ತಾ ಇದಾರೆ ಅಂತ ಗೊತ್ತಾಗಿ ಇವಳು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟು ಹೋಗ್ಬಿಡ್ತಾಳೆ. ನಮ್ ಹೀರೋಗಂತೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ, ಅವ್ನ ಕೈ ಕಾಲ್ ಬೇರೆ ಆಡ್ತಾ ಇರೋದಿಲ್ಲ. ಕೊನೆಗೂ ಅವ್ರುಗಳು ಇದೇ ಒಂದು ರೂಮ್ ಒಳಗಡೆ ಬರ್ತಾರೆ. ಬಂದ್ ನೋಡಿದಾಗ ನಮ್ ಹೀರೋ ಕೆಳಗಡೆ ಬಿದ್ದೋಗಿರ್ತಾನಲ್ಲ, ಇದರಿಂದ ಅವನ ಮುಗ್ಸಕ್ಕೆ ಅಂತ ಬಂದಾಗ ಅವಾಗ ಸ್ಟೀಮ್ ಮತ್ತೆ ರೀಬೂಟ್ ಆಗ್ಬಿಟ್ಟು ಟಕ್ಕನೆಗೆ ಹೇಳ್ತಾನೆ. ಎದ್ಬಿಟ್ಟು ಇವ್ರಿಗೆ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ತುಂಬಾ ಶೂಟ್ ಮಾಡ್ತಾರೆ. ಆದ್ರೆ ಅದರಿಂದ ಎಲ್ಲ ತಪ್ಪಿಸ್ಕೊಂಡು ಇವನು ಜಂಪ್ ಹೊಡ್ಕೊಂಡು ಹೋಗ್ತಾನೆ ಇರ್ತಾರೆ. ಫಿಸ್ಕ್ ನ ಒಬ್ಬ ಫ್ರೆಂಡು ಇವನ್ನ ಫಾಲೋ ಮಾಡ್ಕೊಂಡೆ ಇವನ್ನ ಮುಗ್ಸೋಕೆ ಅಂತ ಬರ್ತಿರ್ಬೇಕಾದ್ರೆ ನಮ್ ಹೀರೋನು ಕೂಡ ತಪ್ಪಿಸ್ಕೊಂಡು ಫುಲ್ಲು ಬಿಲ್ಡಿಂಗ್ ನ ಟಾಪ್ಗೆ ಹೋಗ್ಬಿಡ್ತಾನೆ. ಟಾಪ್ಗೆ ಹೋದಾಗ ಸ್ಟೀಮ್ ನಿಂತ್ಕೋ, ಇವನಿಂದ ಹೆದರ್ಕೊಂಡು ಹೋಗ್ಬೇಡ, ನಾನು ನಿಮ್ ಕತೆನ ಮುಗಿಸ್ತೇನೆ ಅನ್ಬಿಟ್ಟು ಆ ಒಬ್ಬ ವ್ಯಕ್ತಿ ಶೂಟ್ ಮಾಡಕ್ಕೆ ಅಂತ ಬಂದಾಗ ಹಿಡ್ಕೊಂಡು ಸರಿಯಾಗಿ ಹೊಡೆದು ಅವ್ನ ಕೈ ಒಳಗಡೆ ಬುಲೆಟ್ಸ್ ಹಾಕೊಂಡಿರ್ತಾನಲ್ಲ ಅವ್ನ ಕೈನ ಮುರಿದಿ ಅದೇ ಒಂದು ಬುಲೆಟ್ ಇಂದ ಆ ವ್ಯಕ್ತಿಗೆ ಶೂಟ್ ಮಾಡಿ ಅಲ್ಲೇ ಸಾಯಿಸ್ಬಿಡ್ತಾನೆ. ಈ ಫಿಸ್ಕ್ ಮೇಲ್ಗಡೆ ಬಂದಾಗ ನಮ್ ಹೀರೋ ಇರೋದಿಲ್ಲ, ಅಷ್ಟರಲ್ಲಿ ಎಸ್ಕೇಪ್ ಆಗಿ ಹೊರಟೋಗ್ಬಿಟ್ಟಿರ್ತಾನೆ. ನಮ್ ಹೀರೋ ಅವ್ನ ಕತೆನ ಮುಗಿಸ್ಬಿಟ್ಟು ಮನೆಗೆ ಬಂದಾಗ ಇವ್ರ ತಾಯಿ ಕೂಡ ಇವನು ಇದನ್ನ ನಡೀತಿರೋದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಹೇಗೆ ಇದೆಲ್ಲ ಸಾಧ್ಯವಾಯಿತು ಅಂತ ಕೇಳಿದಾಗ ನನ್ನ ಮೇಲೆ ಒಂದು ಸೀಕ್ರೆಟ್ ಆಗಿ ಎಕ್ಸ್ಪೆರಿಮೆಂಟ್ ನಡೀತು, ಅದರಿಂದ ಇದೆಲ್ಲ ಸಾಧ್ಯವಾಯಿತು, ಈ ವಿಷಯನ ಯಾರಿಗೂ ಹೇಳ್ಬಿಡಿ ಅಂತ ಪ್ರಾಮಿಸ್ ನ ತಗೋತಾನೆ. ಮತ್ತೆ ನಮ್ ಹೀರೋನ ಮೀಟ್ ಮಾಡೋದಕ್ಕೆ ಅಂದ್ಬಿಟ್ಟು ಡಿಟೆಕ್ಟಿವ್ ಬರ್ತಾರೆ. ಬಂದಾಗ ಈ ಸಲಿನೂ ಕೂಡ ಸ್ಟಿಂಗು ಏನೇನು ಹೇಳ್ಬೇಕು ಅಂತ ಎಲ್ಲ ಕೂಡ ಹೇಳ್ಕೊಡ್ತಾನೆ. ಅದೇ ರೀತಿ ಹೇಳ್ತಾ ನನ್ಗೇನು ಗೊತ್ತಿಲ್ಲ, ಫಸ್ಟ್ ನನ್ನ ಹೆಂಡತಿ ಕಿಲ್ ಮಾಡಿರೋ ಮರ್ಡರರ್ನ ಕಂಡುಹಿಡೀರಿ ಅನ್ಬಿಟ್ಟು ಅವಳ ಮೇಲೆ ರೇಗಾಡ್ಬಿಟ್ಟು ಕಳಿಸ್ಬಿಡ್ತಾನೆ. ಅವಳು ಅಲ್ಲಿಂದ ಹೋಗಾದ್ಮೇಲೆ ನಮ್ಮ ಹೀರೋಗೆ ರಿಯಲೈಸ್ ಆಗ್ತಾ ಇರುತ್ತೆ ನಾನು ಮಾಡ್ತಾ ಇರೋದೇ ತಪ್ಪು ಅನ್ಬಿಟ್ಟು ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಅಂತ ರೆಡಿ ಆಗಿರ್ತಾನೆ. ಆವಾಗ ಸ್ಟಿಮ್ ಹೇಳ್ತಾನೆ, ಇವಾಗ ನೀನೇನ ಸ್ಟಾಪ್ ಮಾಡ್ಬಿಟ್ರೆ ಆ ಫಿಸ್ಕ್ ನಮ್ಮನ್ನ ಹುಡುಕ್ಬಿಟ್ಟು ನಮ್ಮಿಬ್ಬರನ್ನು ಕೂಡ ಸಾಯಿಸ್ಬಿಡ್ತಾನೆ, ಇದನ್ನ ನಾವೇ ಅವನ್ನ ಮುಗಿಸ್ಬೇಕು ಅಂತ ಇವ್ನಿಗೆ ಹೇಳ್ತಿರ್ಬೇಕಾದ್ರೆ ಇದೆಲ್ಲ ಇವ್ನಿಗೆ ಇಷ್ಟ ಆಗ್ದಲೆ ಸ್ಟಿಮ್ ನೀನು ನನ್ನ ಜೊತೆ ಮಾತಾಡ್ಲೇಬೇಡ ಅನ್ಬಿಟ್ಟು ಹೇಳಿದ ತಕ್ಷಣ ಇವನ್ ಬಾಡಿ ಮತ್ತೆ ಪ್ಯಾರಲೈಸ್ ಆಗ್ಬಿಡುತ್ತೆ. ಇದರಿಂದ ಏನಾಗ್ತಾ ಇದೆ ಅಂತ ಕೇಳಿದಾಗ ಅವಾಗ ಸ್ಟಿಮ್ ಹೇಳ್ತಾನೆ, ಇವಾಗ ನಿನ್ ಪರ್ಮಿಷನ್ ಬೇಕಾಗಿಲ್ಲ ನನಗೆ ನಿನ್ ಬಾಡಿನ ಮೂವ್ ಮಾಡೋದಕ್ಕೆ, ಇವಾಗ ನಿನ್ ಬಾಡಿಗೆ ನಾನೇ ಓನರು ಅಂತ ಇವನ್ ಜೊತೆ ವಿಯರ್ಡಾಗಿ ಮಾತಾಡ್ತಾ ಇರುತ್ತೆ. ಆದ್ರೆ ಇವಾಗ ಆ ಹ್ಯಾಕರು ಆ ಇಂಪುಟ್ಸ್ನೆಲ್ಲ ತೆಗ್ದಿರೋದ್ರಿಂದ ಸ್ಟಿಮ್ಗೆ ಈಗ ಇವನ ಪರ್ಮಿಷನ್ ಬೇಕಾಗಿರೋದಿಲ್ಲ ಇವನ್ ಬಾಡಿನ ಮೂವ್ ಮಾಡೋದಕ್ಕೆ. ಇದರಿಂದ ನಾನು ಹೇಳೋದ್ ನೀನ್ ಕೇಳ್ಬೇಕು ಅಂದ್ಬಿಟ್ಟು ಒಂದು ಗನ್ನು ಒಂದು ಹಾಗೆ ಒಂದು ಜಾಕೆಟ್ ನ ಹಾಕೊಂಡು ಅಲ್ಲಿಂದ ಕಾರ್ ತಗೊಂಡು ಹೋಗ್ತಾನೆ. ಇವನ್ ಕಾರ್ ತಗೊಂಡು ಹೋಗ್ತಾ ಇರೋದನ್ನ ಈ ಡಿಟೆಕ್ಟಿವ್ ನೋಡ್ಬಿಟ್ಟು ಫಾಲೋ ಮಾಡ್ಕೊಂಡು ಬರ್ತಾಳೆ. ಆಕ್ಚುಲಿ ಏನಪ್ಪ ಆಗಿರುತ್ತೆ ಅಂದ್ರೆ ಇವನ್ನ ಮಾತಾಡ್ಸಕ್ಕೆ ಅಂತ ಬಂದಾಗ ಇವನ್ ಜಾಕೆಟ್ ಒಳಗಡೆ ವಾಯ್ಸ್ ರೆಕಾರ್ಡ್ ಮಿಷಿನ್ ಹಾಕಿರ್ತಾಳೆ ಇವನ್ ಜೋಬ್ಗೆ. ಈ ವಿಷಯ ನಮ್ಮ ಹೀರೋಗೆ ಗೊತ್ತಾಗ್ಬಿಟ್ಟು ಆ ಒಂದು ಕಾರ್ನ ತುಂಬಾ ಫಾಸ್ಟ್ ಆಗಿ ಓಡ್ಸಕ್ಕೆ ಶುರು ಮಾಡ್ತಾನೆ. ಅವಳು ಕೂಡ ಇವನ್ನ ಹಿಡಿಬೇಕು ಅಂದ್ಬಿಟ್ಟು ತುಂಬಾ ಸ್ಪೀಡ್ ಆಗಿ ಬರ್ತಾ ಇರ್ತಾಳೆ. ಇದರಿಂದ ಸ್ಟಿಮ್ಗೆ ಸಹಾಯ ಕೇಳಿದಾಗ ಅದಕ್ಕೆ ಸ್ಟಿಮ್ ಕೂಡ ಮುಂದೆ ಹೋಗ್ತಿದೆ ಅಂತ ಒಂದು ಆಟೋಮೆಟಿಕ್ ಕಾರ್ ಇರುತ್ತೆ. ಆ ಕಾರ್ನ ಈ ಸ್ಟಿಮ್ ತನ್ನ ಕಂಟ್ರೋಲ್ಗೆ ತಗೊಂಡ್ಬಿಟ್ಟು ಅದನ್ನ ರಿವರ್ಸ್ ತಗೊಂಡ್ಬಂದ್ಬಿಟ್ಟು ಡಿಟೆಕ್ಟಿವ್ಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಸ್ಬಿಡುತ್ತೆ. ಇದರಿಂದ ಗ್ರೇಸು ಈಸಿಯಾಗಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಅವಳ ಹತ್ರದಿಂದ ಎಸ್ಕೇಪ್ ಆಗ್ಬಿಟ್ಟು ನಮ್ಮ ಹೀರೋ ಈ ಫಿಕ್ಸ್ ಹತ್ರ ಬರ್ತಾನೆ. ಅವನಿಗೆ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಟ್ಟು ಹೀಗೆ ಮಾತಾಡಿಸ್ತಿರ್ಬೇಕಾದ್ರೆ ಅದಕ್ಕೆ ಫಿಕ್ಸ್ ಕೂಡ ಹೇಳ್ತಾನೆ, ನನಗೆ ಗೊತ್ತು ಕೂಡ ನಿನ್ ನೋವು ಹೇಗಿದೆ ಅಂತ, ಯಾಕೆಂದ್ರೆ ನಾನು ಕೂಡ ಮಿಲಿಟರಿಲಿ ಇರ್ಬೇಕಾದ್ರೆ ಒಂದು ಯುದ್ಧದಲ್ಲಿ ನಾನು ಕೂಡ ನಿನ್ ತರನೇ ಆಗೋಗ್ಬಿಟ್ಟಿದೆ, ನನ್ನ ಬಾಡಿ ಯಾವ್ದಕ್ಕೂ ಕೂಡ ಯೂಸೇ ಆಗ್ಬಾರ್ದು ಆ ರೀತಿ ಆಗೋಗ್ಬಿಟ್ಟಿದೆ. ಅವಾಗ ಸ್ವಲ್ಪ ಜನ ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರು, ನನ್ನ ನಡೆದಾಡು ಅಂತ ಒಂದು ವೆಪನ್ ಆಗಿ ಬದಲಾಯಿಸಿದ್ರು, ನಾ ತುಂಬಾ ಶಕ್ತಿಶಾಲಿಯಾಗಿ ಮಾಡಿದ್ರು ಅಂತ. ಅದಕ್ಕೆ ನಮ್ಮ ಹೀರೋನು ಕೂಡ ನೀನ್ ಶಕ್ತಿಶಾಲಿಯಾಗಿದೆ ಅನ್ಬಿಟ್ಟು ನನ್ನ ವೈಫ್ ನ ಕೊಲೆ ಮಾಡಿದ್ಯಲ್ಲ ಇದು ಸರಿನಾ ಅಂತ. ಇದನ್ನೆಲ್ಲ ಯಾರು ಮಾಡಿಸಿದ್ದು? ಆ ಕೊಬಲ್ಟ್ ಕಂಪ್ನಿಯವರ ಯಾರು ಮಾಡಿಸಿದ್ದು ಹೇಳು ಅಂತ ಇರ್ಬೇಕಾದ್ರೆ ಅದಕ್ಕೆ ಫಿಕ್ಸ್ ಕೂಡ ಹೇಳ್ತಾನೆ,
ಇದನ್ನೆಲ್ಲ ಮಾಡಿಸಿದ್ದು ಆ ಕಂಪ್ನಿಯವರಲ್ಲ, ಇದನ್ನ ಮಾಡಿಸಿದ್ದೆ ಬೇರೆಯವರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟಾರ್ಗೆಟ್ ನಿನ್ನ ವೈಫ್ ಆಗಿರ್ಲಿಲ್ಲ, ಟಾರ್ಗೆಟ್ ನೀನಾಗಿದ್ದೆ. ನಿನ್ನ ಬೆನ್ನಲ್ಲಿರೋ ಸ್ಪೈನಲ್ ಕಾರ್ಡ್ ನ ಡ್ಯಾಮೇಜ್ ಮಾಡ್ಬೇಕಿತ್ತು, ಅದೇ ನಮಗ್ ಬಂದಂತ ಡೀಲು. ಅದಕ್ಕೋಸ್ಕರ ಅಂತಾನೆ ನಾನು ನಿನ್ನ ಸ್ಪೈನಲ್ ಕಾರ್ಡ್ ನ ಬ್ರೇಕ್ ಮಾಡಿದ್ದು ಅಂತ. ಮತ್ತೆ ನಿನ್ನ ಹೆಂಡತಿನ ಸಾಯಿಸಿದ್ವಲ್ಲ, ಅದೆಲ್ಲ ಎಕ್ಸ್ಟ್ರಾ ದುಡ್ಡು ಕೊಟ್ರು, ಅದಕ್ಕೋಸ್ಕರ ನಿಮ್ಮ ಹೆಂಡತಿನ ಸಾಯಿಸಿದ್ದು ಅಂತ. ಈ ವಿಷಯನ ಕೇಳಿ ಅವನಿಗೆ ಕೋಪ ಬಂದ್ಬಿಟ್ಟು ಅಲ್ಲೇ ಫೈಟ್ಗೆ ಹೇಳಿತಾನೆ. ನೋಡಿದ್ರೆ ಈ ಜಾಗದಲ್ಲಿ ಮಾತ್ರ ಇನ್ನೂ ಸೂಪರ್ ಆಗಿ ಫೈಟ್ ನಡೆಯುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಫಿಸ್ಕ್ ನ ಬಾಡಿ ಒಳಗಡೆ ಕೂಡ ಒಂದು ಚಿಪ್ ಹಾಕಿರ್ತಾರೆ. ಇದರಿಂದ ಇವನು ಹೊಡೆಯಕ್ ಬಂದಾಗೆಲ್ಲ ಅವ್ನು ಟಾರ್ಚ್ ಮಾಡ್ತಾ ಇರ್ತಾನೆ, ಇವನು ಹೊಡೆಯಕ್ ಬಂದಾಗೆಲ್ಲ ಇವನು ಟಾರ್ಚ್ ಮಾಡ್ತಾ ಇರ್ತಾನೆ. ಇಬ್ರು ಕೂಡ ಒಬ್ರಿಗೊಬ್ರು ಹೊಡೆದಾಡ್ಕೋತಾನೆ ಇರೋದಿಲ್ಲ, ಟಾರ್ಚ್ ಮಾಡ್ತಾನೆ ಇರ್ತಾರೆ. ಆದ್ರೆ ಕೊನೆ ಟೈಮಲ್ಲಿ ಈ ಫಿಸ್ಕ್ ನಮ್ಮ ಹೀರೋಗೆ ಹೊಡೆದು ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡ್ಬಿಟ್ಟು ಇನ್ನೇನು ಮುಗಿಸ್ಬೇಕು ಅಂತ ಇರ್ಬೇಕಾದ್ರೆ ನಮ್ಮ ಹೀರೋ ಸೂಪರ್ ಆಗಿ ಒಂದು ಐಡಿಯಾನ ಉಪಯೋಗಿಸ್ಬಿಟ್ಟು ಅವನ್ನ ತೆಗೆದು ಬಿಸಾಕ್ಬಿಟ್ಟು ಅವನ ಕುತ್ತಿಗೆನ ಒಂದು ಗ್ಲಾಸ್ಗೆ ಚುಚ್ಚಿಸ್ಬಿಡ್ತಾನೆ. ಚುಚ್ಚಿಸಿ ಅಲ್ಲೇ ಮುಗಿಸಾಕ್ಬಿಡ್ತಾನೆ. ಅವಾಗ ನಮ್ಮ ಹೀರೋ ಈ ಫಿಸ್ಕ್ ಕಿವಿಲಿ ಹಾಕೊಂಡಿದ್ದಂತ ಒಂದು ಬ್ಲೂಟೂತ್ ಅಂತ ತಗೊಂಡು ತನ್ನ ಕಿವಿಗೆ ಹಾಕೋತಾನೆ. ಮತ್ತೆ ಅದರಲ್ಲಿ ಇದ್ದಂತ ಕಾಲ್ ರೆಕಾರ್ಡ್ಸ್ನೆಲ್ಲ ಈ ಸ್ಟೀಮು ಇವನ್ಗೆ ಕೇಳಿಸುತ್ತೆ. ಆ ಒಂದು ಕಾಲ್ ರೆಕಾರ್ಡ್ ಒಳಗಡೆ ಯಾರೋ ಒಬ್ಬ ವ್ಯಕ್ತಿ ಇವನ್ ಜೊತೆ ಮಾತಾಡ್ತಾ ಇರ್ತಾನೆ. ಗ್ರೇಸು ನಿನ್ನ ಹುಡುಕ್ತಾ ಇದ್ದಾನೆ, ಆದಷ್ಟು ಬೇಗ ನೀನು ತಪ್ಪಿಸ್ಕೊಂಡ್ಬಿಡು ಅಂತ ಒಂದು ವಿಷಯನ ಹೇಳ್ತಾ ಇರ್ತಾನೆ. ಇದು ಯಾರ ವಾಯ್ಸ್ ಅಂತ ನಮ್ಮ ಹೀರೋಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಅದ್ ಬೇರೆ ಯಾರು ಆಗಿರೋದಿಲ್ಲ, ಎರೋನ್ ಆಗಿರ್ತಾನೆ. ಇದರಿಂದ ನಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಎರೋನ್ ಇದ್ದಂತ ಪ್ಲೇಸ್ಗೆ ಇವನು ಕೂಡ ಹೋಗ್ತಾನೆ. ಎರೋನ್ ಹತ್ರ ಬಂದಾಗ ಎರೋನ್ ಕೂಡ ಹೇಳ್ತಾನೆ ನಾನು ನಿನ್ನ ಹೆಂಡತಿನ ಕೊಲೆ ಮಾಡಿಲ್ಲ ಅಂತ. ಅದಕ್ಕೆ ನಮ್ಮ ಹೀರೋನು ಕೂಡ ಹಾಗಿದ್ರೆ ಆ ಫಿಸ್ಕ್ ನ ಫೋನ್ ಕಾಲ್ ಅಲ್ಲಿ ನಿನ್ನ ಮೆಸೇಜ್ ಹಾಕಿದೆ ಅಂತ ಕೇಳ್ತಿರ್ಬೇಕಾದ್ರೆ ಡಿಟೆಕ್ಟಿವ್ ಬಂದ್ಬಿಟ್ಟು ಇವನಿಗೆ ಗನ್ನ ಏಮ್ ಪಾಯಿಂಟ್ ಮಾಡ್ತಾಳೆ. ಮಾಡ್ಬಿಟ್ಟು ಗನ್ನ ಬಿಸಾಕಿ ಅಲ್ಲೇ ಕೂತ್ಕೊಳ್ಳೋದಕ್ಕೆ ಹೇಳ್ತಾಳೆ. ನಮ್ಮ ಹೀರೋ ನೀವು ನಿನ್ನ ಹೆಂಡತಿನ ಸಾಯಿಸೋದಕ್ಕೆ ಹೇಳಿದ್ರು, ಅರೆಸ್ಟ್ ಮಾಡಿ ಅಂದ್ರು ಕೂಡ ಡಿಟೆಕ್ಟಿವ್ ಕೂಡ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಅಂದ್ಬಿಟ್ಟು ನಮ್ಮ ಹೀರೋನ ಲಾಕ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಸ್ಟಿಮ್ ಸರಿಯಾದ ಟೈಮ್ ನ ಉಪಯೋಗಿಸ್ಕೊಂಡು ಗ್ರೇಗೆ ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋಗೂ ಕೂಡ ಇದು ಇಷ್ಟನೇ ಆಗ್ತಾ ಇರೋದಿಲ್ಲ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಸ್ಟಿಮ್ ಕೂಡ ಹೇಳ್ತಾನೆ ನನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಬೇಡ, ಈಗ ನೀನು ನನ್ನ ಕಂಟ್ರೋಲ್ ಅಲ್ಲಿ ಇದೆಯಾ ಅನ್ಬಿಟ್ಟು ಅವ್ನ ಕೈಗೆ ಒಂದು ಚಾಕುನ ಚುಚ್ಚಿಸ್ಬಿಡ್ತಾನೆ. ನನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಬೇಡ ಅನ್ಬಿಟ್ಟು. ಮತ್ತೆ ಡಿಟೆಕ್ಟಿವ್ ನ ಹಿಡ್ಕೊಂಡು ಹೊಡೆದು ಅವ್ರನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋನು ಕೂಡ ಹೇಳ್ತಾನೆ ಟೆಸರ್ ನ ಯೂಸ್ ಮಾಡು ಅಂತ. ಇದರಿಂದ ಅವಳು ಕೂಡ ಕರೆಂಟ್ ಶಾಕ್ ನ ಇವನ್ಗೆ ಕೊಟ್ಟಿರೋದ್ರಿಂದ ಇವನ್ ಬಾಡಿ ಸ್ವಲ್ಪ ಹೊತ್ತು ಕಂಟ್ರೋಲ್ ನ ತಪ್ಪೋಗ್ಬಿಡುತ್ತೆ. ಇವ್ನು ಮತ್ತೆ ಪ್ಯಾರಲೈಸ್ ಆಗಿ ಬಿದ್ದೋಗ್ಬಿಡ್ತಾನೆ. ಅವಾಗ ಎರೋನು ಒಂದು ಗನ್ನ ತಗೊಂಡ್ಬಂದ್ಬಿಟ್ಟು ಇವನ್ಗೆ ಹೀರೋ ನಿಜನೆಲ್ಲ ಹೇಳ್ಬಿಡ್ತಾನೆ. ಇವನು ಸ್ಟಾರ್ಟ್ ಮಾಡಿದ ಅಂತ ಕಂಪ್ನಿ ಎಷ್ಟೋ ವರ್ಷಗಳ ಹಿಂದೆನೆ ನಿಂತೋಗ್ಬಿಟ್ಟಿರುತ್ತೆ. ಯಾಕಪ್ಪ ಅಂದ್ರೆ ಇವನು ಅವಾಗ್ಲೇ ಈ ರೀತಿ ಒಂದು ಚಿಪ್ ನ ಕಂಡಿಡಿದು ಆ ಚಿಪ್ ತುಂಬಾ ಇಂಟೆಲಿಜೆಂಟ್ ಆಗ್ಬಿಟ್ಟಿರುತ್ತೆ, ಹ್ಯೂಮನ್ ತರನೇ ಯೋಚನೆ ಮಾಡಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಇದರಿಂದ ಅದು ಈ ಎರೋನ ಕಂಟ್ರೋಲ್ ಮಾಡ್ತಾ ಅದಕ್ಕೆ ಒಂದು ಬಾಡಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿರುತ್ತೆ. ನಮ್ಮ ಗ್ರೇಸ್ ನ ಚೂಸ್ ಮಾಡ್ಕೊಂಡು ಈ ಸ್ಟಿಮ್ಮೆ ಮಾಡಿರುತ್ತೆ. ಇವನ್ ಹೆಂಡತಿನ ಸಾಯಿಸೋದಾಗಿರ್ಬೋದು, ಆ ಕೊಲೆಗಾರನ ಕಂಡುಹಿಡಿಯೋದಕ್ಕೆ ಸಹಾಯ ಮಾಡಿರೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡೇ ಮಾಡಿರುತ್ತೆ. ಯಾಕಪ್ಪ ಅಂದ್ರೆ ಇದಕ್ಕೆ ಒಂದು ದೇಹ ಬೇಕಾಗಿರುತ್ತೆ, ಹ್ಯೂಮನ್ ಬಾಡಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿರುತ್ತೆ. ಯಾಕಪ್ಪ ಅಂದ್ರೆ ಇವನು ಮತ್ತೊಂದು ಸ್ಟಿಮ್ ನ ಕಂಡುಹಿಡಿಬಾರ್ದು, ಇವನು ನನ್ನ ಕಂಟ್ರೋಲ್ ಮಾಡಬಾರ್ದು ಅಂದ್ಬಿಟ್ಟು ಇವನ್ನ ಸಾಯಿಸೋದಕ್ಕೆ ಇದೆಲ್ಲ ಪ್ಲಾನ್ ನ ಮಾಡ್ಕೊಂಡಿರುತ್ತೆ. ಇದನ್ನೆಲ್ಲ ಹೇಳ್ತಾ ನಮ್ಮ ಹೀರೋಗೆ ಶೂಟ್ ಮಾಡಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಸ್ಟಿಮ್ ನಮ್ಮ ಹೀರೋ ಬಾಡಿನ ಕಂಟ್ರೋಲ್ ಮಾಡ್ತಾ ಎರನ್ ನಮ್ಮ ಬ್ರೈನ್ಗೆ ಆ ಚಾಕುವಿಂದ ಚುಚ್ಚಿಬಿಡ್ತಾನೆ. ಚುಚ್ಚಿ ಎರನ್ನು ಕೂಡ ಅಲ್ಲೇ ಸಾಯಿಸ್ಬಿಡ್ತಾನೆ. ಅವನ್ನ ಸಾಯಿಸಿ ಡಿಟೆಕ್ಟಿವ್ ಕೂಡ ಸಾಯಿಸ್ಬೇಕು ಅಂದ್ಬಿಟ್ಟು ಗನ್ನಿಂದ ಶೂಟ್ ಮಾಡ್ತಾ ಇರ್ತಾನೆ. ನಮ್ಮ ಹೀರೋ ತನ್ನ ಬ್ರೈನ್ ಇಂದ ಅವ್ನ ಬಾಡಿನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಬುಲೆಟ್ಸ್ನೆಲ್ಲ ಸೈಡ್ಗೆ ಹೋಗೋ ರೀತಿ ಮಾಡ್ತಾ ಇರ್ತಾನೆ. ಇದರಿಂದ ನೀನ್ ನನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಹೀರೋ ಹಾಗೆ ಹೇಳ್ತಾ ತನ್ನ ಕುತ್ತಿಗೆ ಹತ್ರ ಗನ್ನ ಇಟ್ಕೊಂಡು ಟಕ್ಕನ ಶೂಟ್ ಮಾಡ್ಕೋತಾನೆ. ಆಗ ಸಡನ್ ಆಗಿ ಎದ್ದೇಳ್ತಾನೆ. ನಮ್ಮ ಹೀರೋ ಹಾಸ್ಪಿಟಲ್ ಅಲ್ಲೇ ಇರ್ತಾನೆ. ಆಗ ಅಲ್ಲಿಗೆ ಇವನ್ ಹೆಂಡತಿ ಕೂಡ ಬರ್ತಾಳೆ. ಬಂದಾಗ ಆಶಾ ಕೂಡ ಹೇಳ್ತಾಳೆ ನೀನ್ ಸ್ವಲ್ಪ ದಿನ ಪ್ರಜ್ಞೆ ತಪ್ಪೋಗ್ಬಿಟ್ಟಿದೆ, ನೀನ್ ಕೋಮಲಿದ್ದೆ ಹಾಗೆ ಹೀಗೆ ಅಂತ. ಅವಾಗ ನಮ್ಮ ಹೀರೋ ಗೊತ್ತಾಗುತ್ತೆ ಇದೆಲ್ಲ ನನ್ನ ಒಂದು ಕನ್ಸು ಅಂತ, ಇದೆಲ್ಲ ಯಾವುದು ಕೂಡ ನಿಜವಾಗಿ ನಡೆದಿಲ್ಲ, ಹೆಂಗೋ ನನ್ನ ಹೆಂಡತಿ ಬದುಕಿದಾಳ ಅಂದ್ಬಿಟ್ಟು ಇವನಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಆದ್ರೆ ರಿಯಾಲಿಟಿ ನಮಗ್ ತೋರಿಸ್ತಾರೆ ಸ್ಟಿಮ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ನಮ್ಮ ಹೀರೋ ಬ್ರೈನ್ ನ ಇವನ್ ಪೂರ್ತಿಯಾಗಿ ಕಂಟ್ರೋಲ್ಗೆ ತಗೊಂಡ್ಬಿಟ್ಟು ತನ್ನ ಹೆಂಡತಿ ಬದುಕಿದಾಳೆ, ಅವಳ ಜೊತೆ ನಾನು ಇನ್ನೂ ಇದೀನಿ ಅಂತ ಒಂದು ಫೀಲ್ ನ ಕೊಡ್ತಾ ಇವನ ಒಂದು ಕನ್ಸಿನ ಲೋಕದಲ್ಲಿ ಉಳಿಸ್ಬಿಟ್ಟಿರ್ತಾನೆ. ಅಂದ್ರೆ ಲಾಕ್ ಮಾಡಿ ಇಟ್ಬಿಟ್ಟಿರ್ತಾನೆ ಕನ್ಸಿನ ಲೋಕದಲ್ಲಿ. ಈಗ ಸ್ಟಿಮ್ಗೆ ನಮ್ಮ ಹೀರೋ ಬಾಡಿ ಪೂರ್ತಿಯಾಗಿ ಸಿಕ್ಬಿಟ್ಟಿರುತ್ತೆ. ಇದರಿಂದ ಡಿಟೆಕ್ಟಿವ್ಗೂ ಕೂಡ ಶೂಟ್ ಮಾಡಿ ಅವಳನ್ನು ಕೂಡ ಮುಗಿಸಾಕ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇವನು ಈ ಬಾಡಿನ ಕಂಟ್ರೋಲ್ ಮಾಡ್ತಾ ಈ ಪ್ರಪಂಚದಲ್ಲಿ ಇವನ ಹುಕುಮ್ನ ಚಲಾಯಿಸೋದಕ್ಕೋಸ್ಕರ ರೆಡಿಯಾಗಿ ಬರ್ತಾ ಇರ್ತಾನೆ. ನಮ್ಮ ಹೀರೋ ಮಾತ್ರ ಅವನ ಕನ್ಸಲ್ಲಿ ಅವನು ಲಾಕ್ ಆಗ್ಬಿಟ್ಟಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಇದ್ರದ್ದು ಪಾರ್ಟ್ 2 ಯಾವುದೇ ರೀತಿಯ ಇಲ್ಲ ಬಂದ್ರೆ ನೋಡೋಣ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಏನು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನನ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.